ಅದೊಂದು ಹಿಂದೂ ಧಾರ್ಮಿಕ ಸಂಕೇತವಾದಂತಹ ಕಟ್ಟೆ. ರಸ್ತೆ ಅಗಲೀಕರಣದ ಸಂದರ್ಭದಲ್ಲಿ ರಾಷ್ಟ್ರೀಯ ಪ್ರಾಧಿಕಾರ ಆ ಕಟ್ಟೆಯನ್ನ ತೆರವು ಮಾಡಿತ್ತು. ಮರು ನಿರ್ಮಾಣದ ಭರವಸೆಯನ್ನ ಕೂಡ ರಾಷ್ಟ್ರೀಯ ಪ್ರಾಧಿಕಾರ ಕೊಟ್ಟಿತ್ತು. ಆದರೆ 1 ವರ್ಷ ಕಳೆದರೂ ಕೂಡ ರಾಷ್ಟ್ರೀಯ ಪ್ರಾಧಿಕಾರ ಆ ಕಟ್ಟೆಯನ್ನ ನಿರ್ಮಾಣ ಮಾಡಿರಲಿಲ್ಲ. ಇದರಿಂದ ರೊಚ್ಚಿಗೆದ್ದ ಹಿಂದೂ ಕಾರ್ಯಕರ್ತರು ತಾವೇ ಸ್ವತಃ ಆ ಕಟ್ಟೆಯನ್ನ ನಿರ್ಮಾಣ ಮಾಡೋದಕ್ಕೆ ಮುಂದಾಗಿ ನಿರ್ಮಾಣನೂ ಮಾಡಿದ್ರು. ಈ ಸಂದರ್ಭದಲ್ಲಿ ಇದು ಭಾರೀ ಸಂಘರ್ಷಕ್ಕೂ ಕಾರಣ ಆಯಿತು. ಹಾಗಾದ್ರೆ ಆ ಮಧ್ಯರಾತ್ರಿಯಲ್ಲಿ ನಡೆದಿದ್ದು ಏನು ಅನ್ನುವ ಕಂಪ್ಲೀಟ್ ಡೀಟೇಲ್ಸ್ ಇಲ್ಲಿದೆ. ಕಟ್ಟೆಗಾಗಿ ಕಿತ್ತಾಟ, ಭಟ್ಕಳ ಉದ್ವಿಗ್ನ. ಕಟ್ಟೆ ಬೇಕು ವರ್ಸಸ್ ಕಟ್ಟೆ ಬೇಡ, ರಾತ್ರೋರಾತ್ರಿ ಕಟ್ಟೆ ಸಂಘರ್ಷ. ಇದೊಂದು ಕಟ್ಟೆ ಕಥೆ. ಕಟ್ಟೆ ಬೇಕು ವರ್ಸಸ್ ಕಟ್ಟೆ ಬೇಡ ಅನ್ನೋರ ನಡುವೆ ನಡೆದ ಸಂಘರ್ಷದ ಕಥೆ. ಅದು ಭಟ್ಕಳದ ಜಾಗಟೆ ಕಟ್ಟೆ ಪ್ರದೇಶದ ಮೂರಿನ ಕಟ್ಟೆ. ಆ ಪ್ರದೇಶದಲ್ಲಿ ಸಂಘರ್ಷವೊಂದು ನಡೆದೋಯ್ತು. ಅದು ಭಾನುವಾರ ರಾತ್ರಿ ಸುಮಾರು 8 ಗಂಟೆ ಆಗಿರಬಹುದು. ಅಲ್ಲೊಂದು ಹಿಂದೂ ಧಾರ್ಮಿಕ ಸಂಕೇತವಾದ ಕಟ್ಟೆ ಆಗತಾನೆ ನಿರ್ಮಾಣವಾಗ್ತಾ ಇತ್ತು. ಅರ್ಧಂಬರ್ಧ ನಿರ್ಮಿಸಿದ್ದ ಕಟ್ಟೆಯನ್ನ ಮುಸ್ಲಿಂ ಸಂಘಟನೆಯ ಕೆಲವರು ಒಡೆದುಹಾಕಿದ್ರು. ಅಲ್ಲಿಂದಲೇ ಶುರುವಾಯಿತು ಆಕ್ರೋಶದ ಜ್ವಾಲೆ. ಅಲ್ಲಿಂದಲೇ ಶುರುವಾಯಿತು ಸಂಘರ್ಷ. ಬೆಳಿಗ್ಗೆಯಿಂದಲೇ ಕೋಲ್ಡ್ ವಾರ್, ರಾತ್ರಿ ನಡೆಯಿತು ಭಾರೀ ಸಂಘರ್ಷ. ಹೌದು, ಭಟ್ಕಳದ ಮೂರಿನ ಕಟ್ಟೆ ಪ್ರದೇಶದಲ್ಲೇ ಬೆಳಿಗ್ಗೆಯಿಂದಲೇ ಪರಿಸ್ಥಿತಿ ಬೂದಿ ಮುಚ್ಚಿದ ಕೆಂಡದಂತಿತ್ತು. ಯಾಕಂದ್ರೆ ಅಲ್ಲಿ ತಮ್ಮ ಧಾರ್ಮಿಕ ಸಂಕೇತವಾದ ಕಟ್ಟೆಯನ್ನ ಹಿಂದೂ ಸಂಘಟನೆಗಳಿಗೆ ಸೇರಿದ ಜನರು ಕಟ್ತಾ ಇದ್ರು. ಮುಕ್ಕಾಲು ಭಾಗ ಕಟ್ಟಿದ್ದ ಕಟ್ಟೆಯನ್ನ ಬಿಟ್ಟು ಅವರೆಲ್ಲ ಮನೆಗೆ ಹೋಗಿದ್ರು. ಉಳಿದ ಕೆಲಸವನ್ನ ನಾಳೆ ಮುಗಿಸಿದ್ರಾಯ್ತು ಅಂತ ಅವರ ಯೋಚನೆ ಆಗಿತ್ತು. ಆದ್ರೆ ಅದೇ ರಾತ್ರಿ 8 ಗಂಟೆಗೆ ಅಲ್ಲಿ ಹಿಂದೂ ಸಂಘಟನೆಯವರು ಕಟ್ಟಿದ್ದ ಕಟ್ಟೆಯನ್ನ ಮುಸ್ಲಿಂ ಸಂಘಟನೆಗಳಿಗೆ ಸೇರಿದವರು ಒಡೆದುಹಾಕಿದ್ದಾರೆ. ಎರಡೂ ಕೋಮಿನವರು ಅಲ್ಲಿ ನೂರಾರು ಸಂಖ್ಯೆಯಲ್ಲಿ ಸೇರಿದ್ರು. ಸ್ವಲ್ಪ ಹೊತ್ತಿನ ನಂತರ ಪರಿಸ್ಥಿತಿ ವಿಕೋಪಕ್ಕೆ ಹೋಯಿತು. ಪೊಲೀಸರು ಎಂಟ್ರಿ ಕೊಟ್ಟರೂ ಕೂಡ ಮಾತು ಕೇಳೋ ಸ್ಥಿತಿಯಲ್ಲಿ ಇರಲಿಲ್ಲ. ಈ ವೇಳೆ ಮುಸ್ಲಿಂ ಸಂಘಟನೆಯ ಕೆಲವರು ಪೊಲೀಸರ ಮೇಲೂ ಕೈ ಎತ್ತಿದ್ರು. ಕಟ್ಟೆ ಕಿತ್ತಾಟ ಜೋರಾಗಿತ್ತು. ಎಷ್ಟು ಜೋರಾಗಿತ್ತು ಅಂದ್ರೆ ಪೊಲೀಸರ ಕೈಲಿ ಆ ಕಿತ್ತಾಟವನ್ನ ಕಂಟ್ರೋಲ್ ಮಾಡಕ್ಕಾಗ್ಲೇ ಇಲ್ಲ. ಇದರಿಂದ ಪರಿಸ್ಥಿತಿ ವಿಕೋಪಕ್ಕೆ ಹೋಗ್ತಿದ್ದಂತೆ ಸಿಕ್ಕವರಿಗೆ ಲಾಠಿ ರುಚಿ ತೋರಿಸಿದ್ದಾರೆ. ಹೀಗಾಗಿ ಇಡೀ ಭಟ್ಕಳ ಬೂದಿ ಮುಚ್ಚಿದ ಕೆಂಡದಂತಾಗಿದೆ. ಇಷ್ಟಕ್ಕೂ ಈಗ ನಿಮ್ಗೊಂದು ಡೌಟ್ ಬಂದಿರಬಹುದು. ಆ ಕಟ್ಟೆಯನ್ನ ಕಟ್ಟೋಕೆ ಹಿಂದೂಗಳು ಮುಂದಾಗಿದ್ದೇಕೆ? ಆ ಕಟ್ಟೆ ಹಿಂದೂಗಳಿಗೆ ಯಾಕೆ ಪವಿತ್ರ ಅನ್ನೋ ಪ್ರಶ್ನೆ ಮೂಡಿರಬಹುದು. ಆ ಪ್ರಶ್ನೆಗಳಿಗೆ ಉತ್ತರ ಇಲ್ಲಿದೆ ನೋಡಿ. ಹಿಂದೂಗಳಿಗೆ ಮೂರಿನ ಕಟ್ಟೆ ಪವಿತ್ರ ಸ್ಥಳ. ದೊಡ್ಡ ಜಗುಲಿಯ ಆಕಾರದಲ್ಲಿ ಮೂರಿನ ಕಟ್ಟೆ ಇದ್ದು ಮನೆಯ ಹಳೆಯ ವಸ್ತುಗಳನ್ನೆಲ್ಲ ಜನರು ಆ ಕಟ್ಟೆಯ ಮೇಲೆ ಇಡ್ತಾ ಇದ್ರು. ದೇವರ ಹಳೆ ಫೋಟೋ, ದೇವರಿಗೆ ಸಂಬಂಧಿಸಿದ ವಸ್ತು, ತೊಟ್ಟಿಲು ಮುಂತಾದವುಗಳನ್ನ ಇಡುತ್ತಿದ್ರು. ಕೊನೆಗೆ ಶಿರಸಿ ಮಾರಿಕಾಂಬಾ ಜಾತ್ರೆಯಲ್ಲಿ ಆ ವಸ್ತುಗಳ ವಿಸರ್ಜನೆ ಮಾಡಲಾಗ್ತಿತ್ತು. ಈ ರೀತಿ ಮಾಡಿದ್ರೆ ಪಾಪಗಳು ಕಳೆಯುತ್ತವೆ ಅನ್ನೋ ನಂಬಿಕೆ ಅವರಲ್ಲಿತ್ತು. ಮೂರಿನ ಕಟ್ಟೆ ಹಿಂದೂ ಧರ್ಮದ ಜನರ ಪಾಪಗಳನ್ನ ತೊಳೆಯೋ ಪವಿತ್ರ ಕಟ್ಟೆ. ಆದರೆ 1 ವರ್ಷದ ಹಿಂದೆ ಅಲ್ಲಿ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರ ಆ ಕಟ್ಟೆಯನ್ನ ತೆರವು ಮಾಡುತ್ತೆ. ರಸ್ತೆ ಅಗಲೀಕರಣದ ಕಾರಣ ಕೊಟ್ಟು ಕಟ್ಟೆಯನ್ನ ಧ್ವಂಸ ಮಾಡುತ್ತೆ. ಧ್ವಂಸ ಮಾಡುವುದರ ಜೊತೆಗೆ ಹಿಂದೂಗಳಿಗೆ ಒಂದು ಭರವಸೆಯನ್ನೂ ಕೂಡ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರ ಮಾಡಿದ್ದು ಕಟ್ಟೆಯನ್ನ ನಿರ್ಮಿಸಿಕೊಡೋದಾಗಿ ಹೇಳಿರುತ್ತೆ. 2025ರಲ್ಲಿ ಕಟ್ಟೆಯನ್ನ ಒಡೆದು ಹಾಕಿದ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರ ಇನ್ನೂ ಕಟ್ಟೆಯನ್ನ ನಿರ್ಮಿಸಿಕೊಡೋದೇ ಇಲ್ಲ. ನೂರಾರು ವರ್ಷಗಳಿಂದಿದ್ದ ಕಟ್ಟೆಯನ್ನ ಮರು ನಿರ್ಮಿಸದೇ ಇರೋದು ಹಿಂದೂಗಳನ್ನ ರೊಚ್ಚಿಗೇಳಿಸುತ್ತೆ. ಹೀಗಾಗಿ ಕಳೆದೊಂದು ತಿಂಗಳಿಂದ ಸಣ್ಣಗೆ ಹೊಗೆಯಾಡುವುದಕ್ಕೆ ಶುರುವಾಗಿತ್ತು. ಕಟ್ಟೆ ನಾವೇ ಕಟ್ತೀವಿ ಅಂತ ಹಿಂದೂ ಸಂಘಟನೆಗಳು ಮುಂದಾಗಿದ್ವು. ಹಿಂದೂಗಳು ಕಟ್ಟೆ ನಿರ್ಮಾಣ ಮಾಡುವುದಕ್ಕೆ ಮುಂದಾಗ್ತಾ ಇದ್ದಂತೆ ಮುಸ್ಲಿಂ ಸಂಘಟನೆಗಳ ವ್ಯಕ್ತಿಗಳು ವಿರೋಧಿಸಿದ್ರು. ಯಾವುದೇ ಕಾರಣಕ್ಕೂ ಈ ಸ್ಥಳದಲ್ಲಿ ಕಟ್ಟೆ ನಿರ್ಮಾಣ ಮಾಡಬಾರದು ಅಂತ ಪಟ್ಟು ಹಿಡಿದ್ರು. ಇದರಿಂದ ಸಿಟ್ಟಿಗೆದ್ದ ಹಿಂದೂಪರ ಸಂಘಟನೆಯವರು ಪೊಲೀಸರ ಅನುಮತಿ ಪಡೆದು ಏಕಾಏಕಿ ಕಟ್ಟೆ ನಿರ್ಮಾಣ ಮಾಡಿದ್ರು. ಯಾವಾಗ ಮೂರಿನ ಕಟ್ಟೆ ಮತ್ತೆ ತಲೆ ಎತ್ತಿತೋ
ಕೆಲವರ ಕಣ್ಣು ಕೆಂಪಾಗಿದೆ. ಇಳಿ ಸಂಜೆ ಹೊತ್ತಲ್ಲಿ ಮುಸ್ಲಿಂ ಸಂಘಟನೆಯವರು ಸೇರ್ಕೊಂಡು ಒಡೆದಾಕಿದ್ರು. ಇದು ಹಿಂದೂ ಸಂಘಟನೆಯವರಿಗೆ ಗೊತ್ತಾಗ್ತಿದ್ದಂತೆ ಕೆರಳಿ ಕೆಂಡವಾಗಿದ್ದಾರೆ. ಇದೇ ಜಾಗದಲ್ಲೇ ಮತ್ತೆ ಕಟ್ಟೆ ಕಟ್ತೀವಿ ಅಂತ ಪಟ್ಟು ಹಿಡಿದಿದ್ರು. ಆದ್ರೆ ಪರಿಸ್ಥಿತಿ ವಿಕೋಪಕ್ಕೆ ಹೋಗ್ತಿದ್ದಂತೆ ಪೊಲೀಸರು ಎಲ್ಲದಕ್ಕೂ ಬ್ರೇಕ್ ಹಾಕಿದ್ದಾರೆ. ನಿನ್ನೆ ಘಟನೆಗೆ ಸಂಬಂಧಪಟ್ಟಂಗೆ ಇವಾಗಲೇ ನಾವು ಭಟ್ಕಳ ಶಹರ ಪೊಲೀಸ್ ಠಾಣೆಯಲ್ಲಿ 4 ಪ್ರಕರಣಗಳು ಆಗಲೇ ದಾಖಲಾಗಿದೆ. ಇದರಲ್ಲಿ ಒಂದು ಪ್ರಕರಣ ನಮ್ಮದು ಪೊಲೀಸ್ ಅವರ ಮೇಲೆ ಹಲ್ಲೆ ಆಗಿದೆ, ಅದೊಂದು ಪ್ರಕರಣ, ಅಸಾಲ್ಟ್ ಆಗಿದೆ, ಅದೊಂದಾಗಿದೆ. ಇನ್ನೊಂದು ಇದು ರೋಡ್ ಹೈವೇನ ಅಬ್ಸ್ಟ್ರಕ್ಷನ್ ಮಾಡಿದ್ದು, ಅದೊಂದು ಪ್ರಕರಣ ಕೂಡ ದಾಖಲಾಗಿದೆ. ಆಮೇಲೆ ಇದರಲ್ಲಿ ಒಬ್ಬರಿಗೆ ಗಾಯಗೊಂಡಿದ್ದವರು ಅವ್ರು ನೀಡಿದ ಕಂಪ್ಲೇಂಟ್ ಕೂಡ ತಗೊಂಡು ಅದು ಕೂಡ ಒಂದು ಕಂಪ್ಲೇಂಟ್ ಆಗಿದೆ. ಮತ್ತು ಇದ್ರ ಜೊತೆಗೆ ಸೋಷಲ್ ಮೀಡಿಯಾದಲ್ಲಿ ಈ ಥರ ವೈರಲ್ ಮಾಡಿ ಇದು ಜಾಗಕ್ಕೆ ಬರಬೇಕು ಅಂತ ಒಂದು ವೈರಲ್ ಆಗಿದ್ದು ವಿಡಿಯೋ, ಅದ್ರ ಸಂಬಂಧಪಟ್ಟಂಗೆ ಕೂಡ ಒಂದು ಕಂಪ್ಲೇಂಟ್ ಈಗಾಗಲೇ FIR ದಾಖಲಾಗಿದೆ. ಮತ್ತು ಇದು ಸಂಬಂಧಪಟ್ಟಂಗೆ ನಾವು ಕಾನೂನು ಕ್ರಮ ತಗೊಳ್ತೀವಿ. ಕಟ್ಟೆ ನಿರ್ಮಾಣಕ್ಕೆ ವಿರೋಧ ಏಕೆ? ಮುಸ್ಲಿಂ ಸಂಘಟನೆಗಳ ಸದಸ್ಯರ ವಾದ ಏನು? ಮುಸ್ಲಿಂ ಸಂಘಟನೆಯವರು ವಿರೋಧ ವ್ಯಕ್ತಪಡಿಸಿದ ಕಾರಣದಿಂದಲೇ ಅಲ್ಲಿ ಉದ್ವಿಗ್ನ ಪರಿಸ್ಥಿತಿ ನಿರ್ಮಾಣವಾಯಿತು. ಕಟ್ಟೆ ಮರು ನಿರ್ಮಾಣಕ್ಕೆ ಮುಸ್ಲಿಂ ಸಂಘಟನೆಯವರು ವಿರೋಧ ಮಾಡುವುದರ ಹಿಂದೆಯೂ ಹಲವು ಕಾರಣಗಳಿವೆಯಂತೆ. ಕಟ್ಟೆ ನಿರ್ಮಾಣದ ಜಾಗದ ಅಂಗಳದಲ್ಲೇ ಮುಸ್ಲಿಂ ವ್ಯಕ್ತಿಗೆ ಸೇರಿದ ಜಾಗವಿದೆ. ಅಲ್ಲೇ ಕಟ್ಟೆ ನಿರ್ಮಾಣ ಮಾಡುತ್ತಿದ್ದಾರೆ. ಹೀಗಾಗಿ ಮನೆ ಮುಂದೆಯೇ ಕಟ್ಟೆ ನಿರ್ಮಾಣ ಮಾಡಿದ್ರೆ ಮುಂದೆ ಸಮಸ್ಯೆ ಆಗುತ್ತೆ ಅನ್ನೋದು ಇವರ ವಾದ. ಆದ್ರೆ 100 ವರ್ಷಗಳಿಂದ ಇದ್ದ ಕಟ್ಟೆಯನ್ನ ನಾವು ಹೇಗೆ ಬಿಡೋದು ಅನ್ನೋದು ಹಿಂದೂಗಳ ಆಕ್ರೋಶ. ನಾನು ದೇವಸ್ಥಾನ ಕಟ್ಟುವ, ದೇವಸ್ಥಾನ ತೆಗೆಯುವನಲ್ಲ, ಅರ್ಥ ಆಯ್ತಾ? ಹಾಗಾಗಿ ಅದು ಏನಾಗಿದೆ ಸಾಲ್ವ್ ಮಾಡೋ ಕೆಲಸ ಸರಿಯಾಗಿ ಸರಿಪಡಿಸಿ ಅದನ್ನು ಕ್ಲಿಯರ್ ಮಾಡೋ ಕೆಲಸವನ್ನು ಮಾಡ್ತೇವೆ. ಎಲ್ಲರೂ ಚಂದ ರೀತಿಯಲ್ಲಿ ಬದುಕಬೇಕು, ಬಾಳಬೇಕು. ಭಟ್ಕಳದಲ್ಲಿ ನಿಷೇಧಾಜ್ಞೆ, ಪೊಲೀಸರಿಂದ ವಾರ್ನಿಂಗ್. ಒಟ್ನಲ್ಲಿ ಭಾರೀ ಸಂಘರ್ಷದ ನಂತರ ಭಟ್ಕಳ ಇದೀಗ ಸೈಲೆಂಟ್ ಆಗಿದೆ. ಮೂರಿನ ಕಟ್ಟೆ ಧ್ವಂಸ ಹಾಗೂ ಪುನರ್ ನಿರ್ಮಾಣದ ವಿಚಾರವಾಗಿ 2 ಕೋಮುಗಳ ನಡುವೆ ಸಂಘರ್ಷದ ವಾತಾವರಣ ನಿರ್ಮಾಣವಾಗಿರುವ ಹಿನ್ನೆಲೆಯಲ್ಲಿ ಮುಂಜಾಗ್ರತಾ ಕ್ರಮವಾಗಿ 3 ದಿನಗಳ ಕಾಲ ಭಟ್ಕಳದಲ್ಲಿ ನಿಷೇಧಾಜ್ಞೆ ಹೊರಡಿಸಲಾಗಿದೆ. ಭಟ್ಕಳ ಪಟ್ಟಣ ಹಾಗೂ ಜಾಲಿಪಟ್ಟಣ ಪಂಚಾಯತ್ ವ್ಯಾಪ್ತಿಯಲ್ಲಿ ಸಾರ್ವಜನಿಕ ಶಾಂತಿ, ಭದ್ರತೆ ಮತ್ತು ಕಾನೂನು ಸುವ್ಯವಸ್ಥೆ ಕಾಪಾಡುವ ಹಿತದೃಷ್ಟಿಯಿಂದ ಕಠಿಣ ನಿಯಮಗಳನ್ನು ಜಾರಿಗೊಳಿಸಲಾಗಿದೆ. 5 ಅಥವಾ ಅದಕ್ಕಿಂತ ಹೆಚ್ಚು ಜನರು ಗುಂಪುಗೂಡುವುದನ್ನು ಸಂಪೂರ್ಣವಾಗಿ ನಿಷೇಧಿಸಲಾಗಿದೆ. ಒಂದು ವೇಳೆ ಆದೇಶ ಉಲ್ಲಂಘಿಸಿ ಸಾರ್ವಜನಿಕ ಶಾಂತಿಗೆ ಭಂಗ ತಂದಲ್ಲಿ ಕಠಿಣ ಕಾನೂನು ಕ್ರಮ ಕೈಗೊಂಡು ತಕ್ಷಣವೇ ಪ್ರಕರಣ ದಾಖಲಿಸಲಾಗುವುದು ಎಂದು ಉತ್ತರ ಕನ್ನಡ ಜಿಲ್ಲಾ ಪೊಲೀಸ್ ಪ್ರಕಟಣೆಯಲ್ಲಿ ಎಚ್ಚರಿಸಿದೆ. ಒಟ್ನಲ್ಲಿ ತಣ್ಣಗಿದ್ದ ಊರಲ್ಲಿ ಈಗ ಬೆಂಕಿ ಹೊತ್ಕೊಂಡಿದೆ. ಈ ಬೆಂಕಿ ಎಲ್ಲಿಗೆ ಬಂದು ನಿಲ್ಲುತ್ತೋ ಕಾದು ನೋಡಬೇಕು.